ನಮಸ್ತೆ ಮಕ್ಕಳೇ. ಇವತ್ತು ನಾವು ಹೊಸ ಚಾಪ್ಟರ್ಗೆ ಹೋಗ್ತಾ ಇದೀವಿ. ಮೂರನೇ ಚಾಪ್ಟರ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್. ಇಲ್ಲಿ ಈ ಚಾಪ್ಟರ್ ಹೆಸರೇ ಹೇಳ್ತಾ ಇದೆ, ಪೇರ್ ಅಂದ್ರೆ ಏನು, ಜೊತೆ ಅಂತ, ಎರಡು, ಟೂ ಅಂತ. ಲೀನಿಯರ್ ಈಕ್ವೇಶನ್, ಯಾವ ಈಕ್ವೇಶನ್ಗೆ ಡಿಗ್ರಿ 1 ಇರ್ತದೋ ಅದನ್ನು ನಾವು ಲೀನಿಯರ್ ಈಕ್ವೇಶನ್ ಅಂತ ಕರಿತೀವಿ. An equation having degree 1 is called linear equation. ಈಗ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ax plus b is equal to 0. ನೋಡಿ, x ನ ಪವರ್ ಎಷ್ಟಿದೆ, 1 ಇದೆ. ಎ ಮತ್ತೆ ಬಿ ನ ವೇರಿಯಬಲ್ ಅಂತ ತಗೊಳಲ್ಲ, ಅವನ ಕಾನ್ಸ್ಟೆಂಟ್ ಅಂತ ತಗೊಂತೀವಿ. ಎಕ್ಸ್ ವೈ ಝೆಡ್, ಎಕ್ಸ್ ವೈ ಮ್ಯಾಕ್ಸಿಮಮ್ ಎಕ್ಸ್ ವೈ 2 ಲೆಟರ್ಸ್ ಗಳನ್ನ ಯೂಸ್ ಮಾಡ್ತೀವಿ ಇಲ್ಲಿ. ಇಂಥವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಲೀನಿಯರ್ ಈಕ್ವೇಶನ್ ಅಂತ ಕರಿತೀವಿ. ಈ ಈಕ್ವೇಶನ್ ಬರೀ ಎಕ್ಸ್ ಅಲ್ಲಿ ಮಾತ್ರ ಇದೆ, ಹಂಗಾಗಿ ಲೀನಿಯರ್ ಈಕ್ವೇಶನ್ ಇನ್ 1 ವೇರಿಯಬಲ್ ಆಗುತ್ತಿದ್ದು, 1 ವೇರಿಯಬಲ್. ಅದೇ ನಮ್ಮ ಚಾಪ್ಟರ್ ಇರೋದು ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ಸ್ ಅಂತ. ಅಂದ್ರೆ ಎಕ್ಸ್ ಮತ್ತೆ ವೈ ಎರಡು ಬರಬೇಕು ಅಂತದ್ದು ಅಂತ. ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಮತ್ತೆ ವೈ ಅನ್ನೋ 2 ವೇರಿಯಬಲ್ಸ್ ಇರ್ತಕ್ಕಂಥದ್ದು. ಆ ವೇರಿಯಬಲ್ ಗಳ ಡಿಗ್ರಿ ಎಷ್ಟಿದೆ, 1 ಇದೆ. ಇಲ್ಲೂ ಡಿಗ್ರಿ 1 ಇದೆ. ಅಂತಹ ಈಕ್ವೇಶನ್ ಅನ್ನ ನಾವು ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ಸ್ ಅಂತ ಕರಿತೀವಿ. ಪೇರ್ ಅಂದ್ರೆ ಎರಡು ಅಂತ. ಅಂದ್ರೆ ಒಂದು ಲೀನಿಯರ್ ಈಕ್ವೇಶನ್ ಇದ್ರೆ ನಾವು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಒಂದು ಈಕ್ವೇಶನ್ ಇದ್ದು ಒಂದೇ ಅಕ್ಷರ ಇದ್ರೆ, ನೋಡಿ, ಬಿ ಅನ್ನ ಆ ಕಡೆ ಕಳಿಸ್ತೀವಿ, ಎ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಆಗುತ್ತೆ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಡೈರೆಕ್ಟ್ ಆಗಿ ಆನ್ಸರ್ ಕಂಡುಹಿಡಿಬಹುದು. ಬಟ್ ಹಿಯರ್ ವಿ ಕ್ಯಾನ್ ನಾಟ್ ಫೈಂಡ್ ದ ಸೊಲ್ಯೂಷನ್ ನಾವು ಎಕ್ಸ್ ಅಂಡ್ ವೈ ಇಫ್ ಒನ್ ಈಕ್ವೇಶನ್ ಈಸ್ ಗಿವನ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, 2 ಈಕ್ವೇಶನ್ಸ್ ಬೇಕು. ಹಂಗಾಗಿ ಈ ಚಾಪ್ಟರ್ ಅಲ್ಲಿ ನಾವು 2 ಲೀನಿಯರ್ ಈಕ್ವೇಶನ್ಸ್ ಗಳನ್ನ ತಗೊಂಡು ಸಾಲ್ವ್ ಮಾಡೋದು ಹೆಂಗೆ, ಬೇರೆ ಬೇರೆ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡೋದು ಹೇಗೆ ಅಂತ ನೋಡ್ತೀವಿ. ಓಕೆ, ಫಸ್ಟ್ ಲೀನಿಯರ್ ಈಕ್ವೇಶನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟೆ. ನಿಮ್ಗೆ ಈಕ್ವೇಶನ್ ಅಂದ್ರೆ ಏನು ಗೊತ್ತಿದೆಯಾ? ಏನು ಈಕ್ವೇಶನ್ ಅಂದ್ರೆ? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಕ್ವಾಲಿಟಿ ಆಫ್ ಎಕ್ಸ್ಪ್ರೆಷನ್ಸ್ ಅಂತ. 2 ಎಕ್ಸ್ಪ್ರೆಷನ್ಗಳು ಈಕ್ವಲ್ ಆಗಿದ್ರೆ ಅದೇ ಈಕ್ವೇಶನ್ ಅಂತ. ಎ ಎಕ್ಸ್ ಅಂತ ಇದೆ, ಬಿ ಎಕ್ಸ್ ಬಿ ಪ್ಲಸ್ ಸಿ ಅನ್ನ, ಇದು ಯಾವುದು ಈಕ್ವಾಲಿಟಿ. ಇದು ಒಂದು ಎಕ್ಸ್ಪ್ರೆಷನ್, ಇದು ಒಂದು ಎಕ್ಸ್ಪ್ರೆಷನ್, ಇವೆರಡು ಏನಾಗಿದೆ, ಸಮವಾಗಿದ್ದಾವೆ. ಹಂಗಾಗಿ ಇದನ್ನ ಏನಂತ ಕರಿತೀವಿ, ಈಕ್ವೇಶನ್ ಅಂತ ಕಾಣಿಸುತ್ತೆ. ಇಂತಹ ಈಕ್ವೇಶನ್ ಡಿಗ್ರಿ 1 ಇದ್ರೆ ಅದನ್ನ ಏನಂತ ಕರಿತೀವಿ, ಲೀನಿಯರ್ ಈಕ್ವೇಶನ್ ಅಂತ ಕರಿತೀವಿ. 2 ವೇರಿಯೇಬಲ್ಸ್ ಇದ್ರೆ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ ಅಂತ ಕರಿತೀವಿ. This is about the lesson. Okay, now we will go for some more concepts. What is an equation? A mathematical statement with at least one variable and an equal sign. ಕನಿಷ್ಠ ಒಂದು ವೇರಿಯೇಬಲ್ ಇರಬೇಕು, ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಗಿರ್ಬೇಕು, ಅದರಲ್ಲಿ ಒಂದು ವೇರಿಯೇಬಲ್ ಇರಬೇಕು, ಜೊತೆಗೆ ಈಕ್ವಲ್ ಸೈನ್ ಇರಬೇಕು. ಅದನ್ನ ಈಕ್ವೇಶನ್ ಅಂತ ಕರಿತೀವಿ. ಎಕ್ಸ್ ಪ್ಲಸ್ 3 ಇದೆ, ಇದು ಬರೀ ಹೀಗೆ ಇದ್ರೆ ಇದನ್ನ ಎಕ್ಸ್ಪ್ರೆಷನ್ ಅಂತ ಕರಿತೀವಿ, ಟರ್ಮ್ ಅಂತ ಕರಿತೀವಿ. ಓಕೆ, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಬಟ್ ಇದು ಯಾವುದಕ್ಕಾದ್ರೂ ಈಕ್ವಲ್ ಆಗಿದ್ದಾರೆ ಆಗ ಇದನ್ನ ಏನಂತ ಕರಿತೀವಿ, ಈಕ್ವೇಶನ್. ನಾವು ಇಂದಿನ ಚಾಪ್ಟರ್ ಅಲ್ಲಿ ಪಾಲಿನಾಮಿಯಲ್ಸ್ ಅಂತ ನೋಡಿದ್ವಲ್ವಾ, ಅವೆಲ್ಲವೂ ಕೂಡ ಈಕ್ವೇಶನ್ ಆಗ್ಬೇಕು ಅಂದ್ರೆ ಇಸ್ ಈಕ್ವಲ್ ಟು ಸೈನ್ ಇಂದ ಮುಂದಕ್ಕೆ ಏನಾದ್ರೆ ಎಕ್ಸ್ಪ್ರೆಷನ್ ಝೀರೋನೋ ನಂಬರ್ ಇರ್ಬೇಕಾಗ್ತದೆ ಅಷ್ಟೇ. ಓಕೆ, ಹಂಗಾಗಿ ಪಾಲಿನಾಮಿಯಲ್ಗೂ ಈಕ್ವೇಶನ್ ಅಂತ ಡಿಫರೆನ್ಸ್ ಏನಿಲ್ಲ, ಇರೋದು ಒಂದೇ ಡಿಫರೆನ್ಸ್, ಈಕ್ವಲ್ಸ್ ಅಂತ ಇರೋದು. Is it an equation? Y plus 3 is equal to 0. Is it an equation? X square plus 4x plus 3 is equal to 0. ಹಾಗಾದ್ರೆ ಡೆಫಿನೇಷನ್ ಕೇಳಿದಿರಿ, ಇವೆಲ್ಲ ಇದರಲ್ಲಿ ಯಾವ್ದು ಈಕ್ವೇಶನ್ ಅಂತ ಕೇಳ್ತಾ ಇದೀವಿ. ಇದರಲ್ಲಿರೋ ಯಾವ ಈಕ್ವೇಶನ್? ವಾಟ್ ಈಸ್ ಲೀನಿಯರ್ ಈಕ್ವೇಶನ್? ಈಗ ಕೇಳಿರೋ ಪ್ರಶ್ನೆಗೆ ಆನ್ಸರ್ ಗೊತ್ತಿದೆ ನಿಮಗೆ. ಇಲ್ಲಿ ಕಾಣಿಸ್ತಾ ಇರೋವೆಲ್ಲವೂ ಈಕ್ವೇಶನ್ಗಳೇ.
ಈಕ್ವೇಶನ್ ಅಂದ್ರೆ ಏನು? ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಹ್ಯಾವಿಂಗ್ ಒನ್ ವೇರಿಯಬಲ್, ಅಟ್ಲೀಸ್ಟ್ ಒನ್ ವೇರಿಯಬಲ್ ವಿತ್ ಈಕ್ವಲ್ ಸೈನ್. ಎಲ್ಲದರಲ್ಲೂ ಒನ್ ವೇರಿಯಬಲ್, ಅಟ್ಲೀಸ್ಟ್ ಒನ್ ವೇರಿಯಬಲ್ ಇದೆಯಾ? ಎಸ್, ಎಲ್ಲದರಲ್ಲೂ ಇದೆ. ಆಮೇಲೆ ಟೂ ವೇರಿಯಬಲ್ ಇರುವು ಇದಾವೆ, ನೋ ಪ್ರಾಬ್ಲಮ್. ಇಸ್ ಈಕ್ವಲ್ ಟು ಸೈನ್ ಇದೆಯಾ? ಎಸ್ ಇದೆ. ಈಕ್ವಲ್ಸ್ ಆದ್ಮೇಲೆ ಏನಿದೆ? ಜೀರೋ ಇದೆ. ಏನಾಗಬೇಕು? ನಮ್ಗೆ ಏನಾಗಬೇಕು? ನಮಗೆ ಬೇಕಾಗಿರೋದು ಒಂದು ಎಕ್ಸ್ಪ್ರೆಷನ್ ಆಗಿರ್ಬೇಕು, ಅದು ಇಸ್ ಈಕ್ವಲ್ ಟು ಸೈನ್ ಇಂದ ಇರಬೇಕು ಅಂತದನ್ನು ನಾವು ಈಕ್ವೇಶನ್. An equation with degree 1 is called linear equation. ಈ ಕಡೆ ಒನ್ ವೇರಿಯಬಲ್ ಇದ್ದಿತ್ತು, ನಮಗೆ ಟೂ ವೇರಿಯಬಲ್ ಬೇಕಲ್ಲ. ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್ಸ್ ಈ ಎಕ್ಸ್ ಮತ್ತೆ ವೈ ಇರಬೇಕು, ಅದ್ರ ಜೊತೆ ಕೋಎಫಿಷಿಯಂಟ್ ನಂಬರ್ಗಳು ಇರಬೇಕು. ಎ ಬಿ ಸಿ ಅನ್ನೋವು ರಿಯಲ್ ನಂಬರ್ಸ್ ಆಯ್ತು. ಎ ಮತ್ತೆ ಬಿ ಯಾವ ಕಾರಣಕ್ಕೂ ಜೀರೋ ಆಗೋದಿಲ್ಲ. This is the standard form of linear equation in two variable. Normal linear equation ಗೆ ಹೇಗಿರ್ತದೆ? ax plus b is equal to 0. ಇದು linear equation in one variable, standard form. ax plus by plus c is equal to 0 is the standard form of linear equation in two variable. ಮೆಥಡ್ ಟು ಸಾಲ್ವ್ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್. ಹಾಗಾದ್ರೆ ಇದನ್ನ ಸಾಲ್ವ್ ಮಾಡ್ಬೇಕಲ್ವಾ? ಈಕ್ವೇಶನ್ ಅಂದ್ರೆ ಏನು ಗೊತ್ತಾಯ್ತು ನಮಗೆ. ಈಕ್ವೇಶನ್ಗೆ ಆನ್ಸರ್ ಏನು ಅಂತ ಗೊತ್ತಾಗಬೇಕಲ್ಲ. ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಮೆಥಡ್ಸ್ಗಳು ಯಾವ್ಯಾವ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ಗ್ರಾಫಿಕಲ್ ಮೆಥಡ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ನಿಮ್ಮ ಸಿಲೆಬಸ್ಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ, ಎಲಿಮಿನೇಷನ್ ಇದೆ, ಗ್ರಾಫಿಕಲ್ ಮೆಥಡ್ ಇದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ನ ರಿಮೂವ್ ಮಾಡಿದ್ದಾರೆ. ಇಲ್ಲಿ ಕಾಮನ್ ಆಗಿರ್ತಕ್ಕಂಥವು ಇರ್ತಾ ಇದೆ. ಓಕೆ, ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಕೆಲವು ಸಾರಿ ಕೇಳ್ತಾರೆ, ಕೆಲವು ಸಾರಿ ಇಲ್ಲ. ಜನರಲ್ ಆಗಿ ಸಾಲ್ವ್ ಅಂತ ಕೊಡ್ತಾರೆ. ನೀವು ಮ್ಯಾಕ್ಸಿಮಮ್ ಆನ್ಸರ್ ಮಾಡ್ತಕ್ಕಂಥದ್ದು ಈ ಎಲಿಮಿನೇಷನ್ ಮೆಥಡ್ಗೆ. ಇದಕ್ಕೆ 2 ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬರ್ತದೆ. ಇದರ ಜೊತೆಗೆ ಗ್ರಾಫಿಕಲ್ ಮೆಥಡ್ ಅನ್ನೋದು ಇದು 4 ಮಾರ್ಕ್ಸ್ಗೆ 100% ಎಕ್ಸಾಮ್ ಅಲ್ಲಿ ಇರತಕ್ಕಂಥ ಪ್ರಶ್ನೆ. 4 2 6 ಆಯ್ತು. ಇನ್ನು 1 ಮಾರ್ಕ್ಸ್ 2 ಕ್ವಶನ್ ಇರ್ತವೆ. 1 ಮಾರ್ಕ್ಸ್ ಒಂದು MCQ ಇರ್ತದೆ ಕ್ವಶನ್, ಇನ್ನೊಂದು 1 ಮಾರ್ಕ್ ಕ್ವಶನ್ ಇರ್ತದೆ. ಟೋಟಲ್ ಇಲ್ಲಿ 2 ಮಾರ್ಕ್ಸ್ ಎಲಿಮಿನೇಷನ್ ಮೆಥಡ್, 4 ಮಾರ್ಕ್ಸ್ ಗ್ರಾಫ್, 2 ಫಿಕ್ಸ್ ಆಗಿರ್ತವೆ. ಈ 1 ಮಾರ್ಕ್ಸ್ ಕ್ವಶನ್ಗಳು ಕೂಡ ಬೇಸ್ಡ್ ಆನ್ ಸಮ್ ಟೆಕ್ನಿಕ್ಸ್ ಇದೆ, ಅದನ್ನು ಹೇಳ್ಕೊಡ್ತೀನಿ, ಅವುಗಳ ಮೇಲೆ ಇರ್ತದೆ. ಅದರಲ್ಲಿ ಈಗ ಮೊದಲನೇದಾಗಿ ಯಾವ ಮೆಥಡ್? ಸಬ್ಸ್ಟಿಟ್ಯೂಷನ್ ಮೆಥಡ್. ಫಸ್ಟ್ ಮೆಥಡ್ ಈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. 2 ಈಕ್ವೇಶನ್ಸ್ ಗಳಿದಾವೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಒಂದು ಈಕ್ವೇಶನ್ ಅಲ್ಲಿ ಇನ್ನೊಂದರ ಬೆಲೆ ಹಾಕೋದು ಅಂತ. ಇದರಲ್ಲಿ ಸಿಂಪಲ್ ಆಗಿರತಕ್ಕಂಥ ವ್ಯಾಲ್ಯೂನ ತಗೊಂಡು ಅದನ್ನ ಇನ್ನೊಂದು ಈಕ್ವೇಶನ್ ಒಳಗೆ ಹಾಕೋದು. ಇಲ್ಲಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಅಂತ ಇದೆ. ವೈ ಆ ಕಡೆ ಕಳಿಸ್ತೀನಿ, ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 4 ಪ್ಲಸ್ ವೈ ಆಗುತ್ತೆ. 4 ಪ್ಲಸ್ ವೈ ನ ಇಲ್ಲಿಗೆ ತಗೊಂಡ್ಬಂದು ಹಾಕಿ ಸಾಲ್ವ್ ಮಾಡೋದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತೀವಿ. ಅದ್ರೊಳಗೆ ಹಾಕ್ತಕ್ಕಂಥದ್ದು. ಓಕೆನಾ? ಸಾಲ್ವ್ ಮಾಡೋಣ. ಎಸ್, ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 14, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. First, let us number the equation. Equation 1, 2 ಅಂತ ಹೇಳಿ. Okay. ಯಾವುದಾದ್ರೂ ಒಂದು ಈಕ್ವೇಶನ್ ನ ತಗೋಬೇಕು. ಈಸಿಯಾಗಿ ಕಾಣಿಸ್ತಾ ಇರೋದು ನಮ್ಗೆ ಯಾವುದು ಅಂದ್ರೆ ಸೆಕೆಂಡ್ ಈಕ್ವೇಶನ್. ಓಕೆ, ಸಿಂಪಲ್ ಆಗಿರೋದು. ಅದನ್ನ ತಗೊಂತೀವಿ. ತಗೊಂಡ್ಬಿಟ್ಟು ವೈ ನ ಆ ಕಡೆ ಕಳಿಸ್ತೀವಿ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದೆ? 1 ಪ್ಲಸ್ ವೈ ಆಗುತ್ತೆ. ಅಲ್ಲಿಗೆ ಎಕ್ಸ್ ಬೆಲೆ ಇಸ್ ದ ಸ್ಕ್ವೇರ್ 4 ಪ್ಲಸ್ ವೈ. ನೀನು ಈಕ್ವೇಶನ್ 3 ಅಂತ ಅನ್ಕೊಳ್ಳೋಣ. ಈಗ ಈಕ್ವೇಶನ್ 3 ನಲ್ಲಿರೋ ಎಕ್ಸ್ ಬೆಲೆಯನ್ನ ಈಕ್ವೇಶನ್ 1 ಒಳಗೆ ಹಾಕೋಣ. ಅವಾಗ ನಮಗೆ ಆನ್ಸರ್ ಏನ್ ಬರ್ತದೆ ನೋಡು. ಓಕೆ, substitute equation 3 in equation 1. x plus y is equal to 14. x ಜಾಗಕ್ಕೆ ಏನ್ ಹಾಕ್ಬೇಕು? y plus 4 plus y plus y is equal to 14.
ನೋಡಿ ಇಲ್ಲಿ ಏನ್ ಎಕ್ಸ್ ಇದೆಯೋ ಇದ್ರ ಒಳಗಡೆ ನಾವು ಎಕ್ಸ್ ಬೆಲೆಯನ್ನ ಹಾಕ್ತಾ ಇದೀವಿ. ಇದನ್ನ ಸಬ್ಸ್ಟಿಟ್ಯೂಷನ್ ಅಂತ. 4 ಆಗಿ ಇರುತ್ತೆ, y ಪ್ಲಸ್ ವೈ ಏನಾಗುತ್ತೆ 2y ಆಗುತ್ತೆ, ಈಕ್ವಲ್ ಟು 14. 4 ಕಳಿಸ್ತೀನಿ, 2y is equal to 14 minus 4 ಆಗುತ್ತೆ, 2y is equal to 10 ಆಗುತ್ತೆ, y is equal to ನೋಡಿ 2 ಇಂದ ಡಿವೈಡ್ ಮಾಡ್ತೀವಿ, 2 1s are 2 5s are. ಓಕೆ, ಅಲ್ಲಿಗೆ ಆನ್ಸರ್ ಇಸ್ 5. ಒಂದು ಆನ್ಸರ್ ಬಂತು, ಇನ್ನೊಂದು ಆನ್ಸರ್ ಕಂಡುಹಿಡಿಬೇಕು. ಅದಕ್ಕೆ ಈಕ್ವೇಶನ್ 3 ಗೆ ಹೋಗ್ತೀವಿ. ಈಗ y ಬೆಲೆ ಏನಿದೆಯೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. x ಪ್ಲಸ್ 4 x is equal to 4 plus y, x is equal to 4 plus 5, x is equal to 9. The solution is x is equal to 9 and y is equal to 5. ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಕೊಟ್ಟಿರೋ ಎರಡು ಈಕ್ವೇಶನ್ ನ 1 2 ಅಂತ ತಗೋಬೇಕು. ಸಿಂಪಲ್ ಆಗಿರೋ ಈಕ್ವೇಶನ್ ನ ತಗೊಂಡು ಒಂದರ ಬೆಲೆಯನ್ನ ತಗೋಬೇಕು. x is equal to ಅಂತ ತಗೊಂಡಿದ್ದೀವಿ ಸರ್, y is equal to ಅಂತ ತಗೊಂಡ್ರೆ ಏನಾಗ್ತದೆ, ಬರ್ತದೆ ಆನ್ಸರ್, ಏನು ಪ್ರಾಬ್ಲಮ್. ನಾವಾಗ ಮೈನಸ್ ಇರ್ತದೆ, ಇದು ನೆನ್ಪಿಟ್ಕೋಬೇಕು. ಎಕ್ಸ್ ಆ ಕಡೆ ಕಳಿಸಿದ್ರೆ 4 minus x ಆಗುತ್ತೆ, ಮೈನಸ್ y ಇಂದ ಮಲ್ಟಿಪ್ಲೈ ಮಾಡಿದ್ರೆ y is equal to -4 plus x ಆಗುತ್ತೆ. ರಿಸ್ಕ್ ಬೇಡ ಅಂದ್ರೆ ಮೈನಸ್ ಇರೋದನ್ನ ಕಳಿಸೋದು ಬೇಡ. ಆಮೇಲೆ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ, ಸಿಂಪ್ಲಿಫಿಕೇಶನ್ ಮಾಡ್ತೀವಿ. ಇಷ್ಟು ಸಿಂಪ್ಲಿಫಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. +4 ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, -4 ಆಗುತ್ತೆ. ಈ ತರದೆಲ್ಲ ಕಾನ್ಸೆಪ್ಟ್ ನೆನ್ಪಿಡ್ಬೇಕು, ಅವಾಗ ಮಾತ್ರ ನೀವು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ. ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದು ಸ್ವಲ್ಪ ನಿಮಗೆ ಫ್ರಾಕ್ಷನ್ಸ್ ಕಾಣ್ತಾ ಇದೆ, ಇಂಥವೆಲ್ಲ ವರ್ಕೌಟ್ ಮಾಡ್ಬೇಕು, ಹಂಗಾಗಿ ತಗೊಂಡಿದ್ದೀನಿ. ಮೊದಲನೇ ಈಕ್ವೇಶನ್ s minus t is equal to 3. ಸೆಕೆಂಡ್ ಈಕ್ವೇಶನ್ is s divided by 13 plus t, s by 3 plus t by 2 is equal to 6 ಅಂತ ಇದೆ. ಈಕ್ವೇಶನ್ 1 2 ಅಂತ ನೇಮಿಂಗ್ ಮಾಡ್ಕೋಬೇಕು. ಈಸಿ ಆಗಿರೋದು 1, ಹಂಗಾಗಿ 1 ಅನ್ನ ತಗೊಂತೀನಿ. 2 ಅನ್ನು ಕೂಡ ಸಿಂಪ್ಲಿಫೈ ಮಾಡ್ಕೊಂತಿದ್ದಾರೆ ನೋಡಿ, ಮಲ್ಟಿಪ್ಲೈ ಬೈ 2 6 ಅಂತ, ಎರಡು ಕಡೆ 6 ಇಂದ ಮಲ್ಟಿಪ್ಲೈ ಮಾಡಿದಾಗ ಈ ಟರ್ಮ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 6 ಅಂದ್ರೆ LCM ತಗೊಂಡಾಗ 2s ಆಗುತ್ತೆ ಪ್ಲಸ್ 3t ಇದು ಈಕ್ವಲ್ ಟು 36 ಆಗ್ತದೆ. ಓಕೆ, ಹೀಗೂ ಮಾಡ್ಬೋದು, ಇಲ್ಲ ನೋಡಿ ಹಿಂಗೂ ಮಾಡ್ಬೋದು. s by 3 plus t by 2, 3 2 ಎಷ್ಟಪ್ಪ 6 ಇದೆ ಅಲ್ವಾ, ಎರಡು ಕಡೆ 6 ಅನ್ನ ಗುಣಿಸ್ತಾ ಹೋಗುದಷ್ಟೇ, ಸಿಂಪಲ್. ಓಕೆ, ಹೆಂಗೆ 6 ತಗೊಂಡ್ವಿ ಅಂದ್ರೆ ಇವರಿಬ್ಬರನ್ನ ಗುಣಿಸ್ದಾಗ ಬಂದಿರ್ತಕ್ಕಂಥದ್ದು. 3 1s 3 2s 2 1s 2 3s, ಅಲ್ಲಿಗೆ ಎಷ್ಟಾಯ್ತು, 2s plus 3t is equal to 36. Same method. Okay, we will go for next step. ಅಲ್ಲಿಗೆ ಈಕ್ವೇಶನ್ 2 ಈಗ ಬಂದಿದೆ ನೋಡಿ. ಈಕ್ವೇಶನ್ 1 ಈಕ್ವೇಶನ್ 2 ಆಯ್ತು. ಸಿಂಪಲ್ ಆಗಿರೋದು ಈಕ್ವೇಶನ್ 1, ಅದನ್ನ ತಗೊಂತೀವಿ. s is equal to 3 plus t ಅಂತ ಮಾಡ್ಕೊತೀವಿ. ಈಗ ಈಕ್ವೇಶನ್ 2ರಲ್ಲಿ ಇದನ್ನ ವ್ಯಾಲ್ಯೂ ಹಾಕ್ಬೇಕು, s ವ್ಯಾಲ್ಯೂ. ಓಕೆ, 2s plus 3t is equal to 6, 36 ಇದೆ ಅದನ್ನ ತಗೊಂತೀವಿ. ಅದನ್ನ ತಗೊಂಡ್ಬಿಟ್ಟು s ಜಾಗದಲ್ಲಿ ಏನ್ ಹಾಕ್ತೀವಿ, t ವ್ಯಾಲ್ಯೂ ಹಾಕ್ತೀವಿ. 2 into t plus 3 plus 3t is equal to 36. ಮಲ್ಟಿಪ್ಲೈ ಮಾಡ್ತೀವಿ, 5t ಆಗುತ್ತೆ ಪ್ಲಸ್ 6, 6 ನ ಕಡೆ ಕಳಿಸೋಣ, 36 minus 6, 5t is equal to 30, t is equal to 30 by 5 ಆಗುತ್ತೆ. ಡಿವೈಡ್ ಮಾಡಿದಾಗ we will get 6. ಟಿ ವ್ಯಾಲ್ಯೂ ಬಂತು. ಟಿ ವ್ಯಾಲ್ಯೂ ಬಂದ್ಮೇಲೆ ಏನ್ ಮಾಡ್ಬೇಕು, ಈಕ್ವೇಶನ್ ನಂಬರ್ 3 ಗೆ ತಗೋಬೇಕು. 3 ಗೆ ತಗೊಂಡು ಅದರಲ್ಲಿ ನಾವೇನನ್ನು ಕಂಡುಹಿಡಿಬೇಕು, ಎಸ್ ಅನ್ನ ಕಂಡುಹಿಡಿಬೇಕು. ಎಸ್ ಇಸ್ ಈಕ್ವಲ್ ಟು ಟಿ ಪ್ಲಸ್ 3 ಇದೆ, ಟಿ ಅಂದ್ರೆ 6 plus 3, 6 plus 3 9. ಆನ್ಸರ್ ಈ ತರ ನಾವು ಸಬ್ಸ್ಟಿಟ್ಯೂಷನ್ ಅಂತ ಸಾಲ್ವ್ ಮಾಡ್ತೀವಿ. ಈ ಲೆಕ್ಕನ ಹೋಮ್ ವರ್ಕ್ ಅಲ್ಲಿ ಮಾಡ್ತೀವಿ. ಓಕೆ, ಮಾಡೋಕೆ ಮುಂಚೆ ಹಂಗೆ ತೋರಿಸ್ಬಿಡ್ತೀನಿ ಹೇಗೆ ಬರುತ್ತೆ ಆನ್ಸರ್ ಅಂತ. ಯು ಕ್ಯಾನ್ ಟ್ರೈ. ಈಕ್ವೇಶನ್ 1 2 ಇದೆ, ಇದರಲ್ಲಿ ಈಸಿ ಆಗಿರ್ತಕ್ಕಂಥ ಈಕ್ವೇಶನ್ ತಗೊಂತೀವಿ. ಎಕ್ಸ್ ಇಸ್ ಈಕ್ವಲ್ ಟು 3 plus y by 3 ಆಗುತ್ತೆ. ಹೋಲ್ಸೇಲ್ ಆಗಿ ಇದನ್ನು ತಗೊಂಡು ನಾವು ಈಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಕ್ವೇಶನ್ 2 ನ ಹಾಗೆ ಬರ್ಕೊಳ್ಳೋಣ.
ಎಕ್ಸ್ ಜಾಗದಲ್ಲಿ ಏನ್ ಹಾಕ್ಬೇಕು ಹಾಕು. ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರ್ 9 ಅಂತ ಬರ್ತಾ ಇದೆ. ಓಕೆ, since both the variables get cancelled on solving, these equations do not have a unique solution. ನಾವು ಯಾಕೆ ಹಿಂಗೆ ಆನ್ಸರ್ನ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಕೆಲವೊಂದು ಈಕ್ವೇಶನ್ಗೆ ಒಂದು ಸೊಲ್ಯೂಷನ್ ಇರಲ್ಲ, ಒಂದಕ್ಕಿಂತ ಜಾಸ್ತಿ ಸೊಲ್ಯೂಷನ್ ಇರ್ತವೆ, ಅಂತವಕ್ಕೆ ಹೀಗೆ ಆನ್ಸರ್ ಬಂದಿರ್ತದೆ. ಇಂಥ ಪ್ರಶ್ನೆಗಳು ಬಂದಾಗಲೂ ನೀವು ಇದನ್ನ ಮೆನ್ಷನ್ ಮಾಡಿಬಿಡ್ಬೇಕು. ಏನ್ ಹೇಳ್ಬೇಕು? ದೀಸ್ ಈಕ್ವೇಶನ್ ಡು ನಾಟ್ ಹ್ಯಾವ್ ಯುನಿಕ್ ಸೊಲ್ಯೂಷನ್. ಯುನಿಕ್ ಸೊಲ್ಯೂಷನ್ ಇರ್ತಕ್ಕಂತಹ ಈಕ್ವೇಶನ್ ಗಳನ್ನ ಬಂದ್ರೆ ಮಾತ್ರ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಾಗ್ಲಿ ಅಥವಾ ಎಲಿಮಿನೇಷನ್ ಮೆಥಡ್ ಅಲ್ಲಾಗ್ಲಿ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲಾ ಮೆಥಡ್ ಅಲ್ಲೂ ಯಾವುದರಲ್ಲೂ ಆನ್ಸರ್ ಬರೋದಿಲ್ಲ. ಯುನಿಕ್ ಸೊಲ್ಯೂಷನ್ ಇಲ್ಲ ಅಂದ್ರೆ ಯುನಿಕ್ ಸೊಲ್ಯೂಷನ್ ಹೇಗಿರಲ್ಲ ಅನ್ನೋದು ಮುಂದೆ ನೋಡ್ತೀವಿ. ಒಂದು ಕಂಡೀಷನ್ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಆನ್ಸರ್ ಬರುತ್ತೋ ಇಲ್ವೋ ಅಂತ ಗೊತ್ತಾಗ್ತಕ್ಕಂಥ ಕಂಡೀಷನ್. ಮತ್ತೊಂದು ಲೆಕ್ಕಕ್ಕೆ ಹೋಗೋಣ. ಈಗ ಮಾಡಿದೀವಿ. ನೆಕ್ಸ್ಟ್ ಕ್ವಶನ್, solve the following pair of linear equation by the substitution method. ಈ ನಂಬರ್ಸ್ ಗಳನ್ನ, ಈ ಈಕ್ವೇಶನ್ ನೋಡಿದ ತಕ್ಷಣ ನಮಗೆ ಶಾಕ್ ಆಗ್ತದ, ಇದೇನಿದು ಡೆಸಿಮಲ್ ನಂಬರ್ ಇದೆ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ಓಕೆ, ನಾನು ನೋಡಿ ಪಾಯಿಂಟ್ ಆದ್ಮೇಲೆ 1 ಡಿಜಿಟ್ ಇದೆ, ಪಾಯಿಂಟ್ ಆದ್ಮೇಲೆ 1 ಡಿಜಿಟ್ ಇದೆ, ಪಾಯಿಂಟ್ ಆದ್ಮೇಲೆ 1 ಎಲ್ಲ ಹಾಗೆ ಇದೆ. ಅಲ್ಲಿಗೆ 0.2 ಅನ್ನೋದು ಒಂದೇ, 2/10 ಅನ್ನೋದು ಒಂದೇ, 3/10 13/10 ಅನ್ನೋದು 10 ಕಾಮನ್ ತೆಗೆದು ಬಿಟ್ರೆ 10 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಇದರಲ್ಲಿ ಏನಂತ ಡಿಫರೆನ್ಸ್ ಅನ್ಸಲ್ಲ. ವಿಲ್ ಗೋ ಫಾರ್ ಪ್ರಾಬ್ಲಮ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಗೊತ್ತಲ್ಲ. ಲೆಟ್ಸ್ ಮಲ್ಟಿಪ್ಲೈ ಬೋತ್ ಈಕ್ವೇಶನ್ ಬೈ 10 ಟು ರಿಮೂವ್ ಡೆಸಿಮಲ್ ಪಾಯಿಂಟ್. 10 ಇಂದ ಮಲ್ಟಿಪ್ಲೈ ಮಾಡಿದ ತಕ್ಷಣ ಎಲ್ಲ ಕಡೆ ಪಾಯಿಂಟ್ ಎಲ್ಲ ಕ್ಯಾನ್ಸಲ್ ಆಯ್ತು. 10 ಇಂದಲೇ ಯಾಕೆ ಮಾಡಿದ್ದೀವಿ ಅಂದ್ರೆ ಪಾಯಿಂಟ್ ಆದ್ಮೇಲೆ ಒಂದೇ ಡಿಜಿಟ್ ಇತ್ತು, ಹಂಗಾಗಿ 10 ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಆನ್ಸರ್ ನಮಗೆ ಈಗ ಏನ್ ಬಂದಿದೆ? 2x plus 3y is equal to 13. 4x plus 5y is equal to 20. ಈಕ್ವೇಶನ್ 2 ಅಂತ ಅಂದ್ಕೊಂಡು ಇದಕ್ಕೆ ಸಿಂಪಲ್ ಅನ್ನಿಸ್ತಾ ಇರೋದು ಮೊದಲನೇ ಈಕ್ವೇಶನ್ ತಗೊಂಡು x is equal to ಏನ್ ಬರ್ತದೆ ನೋಡ್ಬೇಕು. ಇದನ್ನ ಈ ಆನ್ಸರ್ ಅನ್ನ ತಗೊಂಡೋಗಿ ಈಕ್ವೇಶನ್ 2 ಒಳಗಡೆ ಹಾಕೋಬೇಕು. x ಜಾಗದಲ್ಲಿ 4 into x ಬದಲಿ ಯಾರನ್ನ ಬರಿಬೇಕು? 13 minus 3y divided by 2. ಈಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 2 1 2 2 4, ಆಮೇಲೆ 2 ಉಳಿತು. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 26 minus 3y 6y plus 5y is equal to 20. ಅಲ್ಲಿಗೆ ಈ 26 ಅನ್ನು ಈ ಕಡೆ ಕಳಿಸಿದ್ರೆ -26 ಆಯ್ತು. ಇದರಲ್ಲಿ ಇದು ಸಬ್ಟ್ರಾಕ್ಟ್ ಮಾಡಿದ್ರೆ -1y -1y is equal to -3 ಆಗುತ್ತೆ. ಎರಡು ಕಡೆ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, y is equal to 3 ಆಯ್ತು. y ವ್ಯಾಲ್ಯೂ ಬಂದಾದ್ಮೇಲೆ ಏನ್ ಮಾಡ್ಬೇಕು? ಈಕ್ವೇಶನ್ 3 ಅನ್ನ ಮತ್ತೆ ತಗೋಬೇಕು. ತಗೊಂಡ್ಬಿಟ್ಟು ಅಲ್ಲಿ y ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. 13 minus 3 into 3 divided by 2. 13 minus 9/2 4/2 which is equal to 2. ಅಲ್ಲಿಗೆ ಎರಡು ಆನ್ಸರ್ ಹೀಗಿದಾವೆ. x is equal to 2 ಒಂದು, y is equal to 3 ಅಂತ. ಈ ಈಕ್ವೇಶನ್ ಏನಾದ್ರು ಈ ತರ ಕೊಟ್ಟಾಗ ನೀವು ಭಯ ಪಡಕ್ ಹೋಗದೆ ಅವನ್ನ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಪಾಯಿಂಟ್ ರಿಮೂವ್ ಮಾಡಬಹುದು ಅನ್ನೋದು ನೆನಪು. ದಿಸ್ ಇಸ್ ದ ಸ್ಪೆಷಲ್ ಕೇಸ್. Now we are going for very important for a point of examination, elimination method. Solution of pair of linear equation by elimination method. What does the word elimination means? Elimination ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಏನ್ ಹೇಳಿ? ಒಂದನ್ನ ರಿಮೂವ್ ಮಾಡೋದು ಅಂತ. ಒಂದನ್ನ ರಿಮೂವ್ ಮಾಡೋದು ಅಂದ್ರೆ ಅದನ್ನ ರಿಮೂವ್ ಮಾಡ್ತೇವೆ. ಎಕ್ಸ್ ಮತ್ತು ವೈ ಅಂತ ಎರಡು ವೇರಿಯೇಬಲ್ ಗಳಿದಾವಲ್ಲ, ಆ ಎರಡು ವೇರಿಯೇಬಲ್ ಗಳಲ್ಲಿ ಒಂದು ವೇರಿಯೇಬಲ್ ಕ್ಯಾನ್ಸಲ್ ಆಗೋ ತರ ಮಾಡ್ಬೇಕು. ಅಡಿಷನ್ ಮಾಡ್ದ ಕ್ಯಾನ್ಸಲ್ ಆಗುತ್ತಾ, ಸಬ್ಟ್ರಾಕ್ಷನ್ ಮಾಡ್ದ ಕ್ಯಾನ್ಸಲ್ ಆಗುತ್ತಾ, ನಾವು ಅಬ್ಸರ್ವ್ ಮಾಡ್ಬೇಕು. ಈಕ್ವೇಶನ್ ಅಲ್ಲಿ ಯಾವುದೋ ಒಂದು ವೇರಿಯೇಬಲ್ ಹೀಗಿದೆಯಪ್ಪ, ಒಂದು ಈಕ್ವೇಶನ್ ಅಲ್ಲಿ ಈಕ್ವೇಶನ್ ಹಿಂಗಿದೆ ಪ್ಲಸ್ ಅಂತ ಇದೆ, ಇನ್ನೊಂದರಲ್ಲಿ ಎಕ್ಸ್ ಪ್ಲಸ್ ಹಿಂಗಿದೆ. ಇವೆರಡು ಕ್ಯಾನ್ಸಲ್ ಆಗ್ಬೇಕು. ಎಕ್ಸ್ ಅಂದ್ರೆ ಏನ್ ಮಾಡ್ಬೇಕು? ಇದು ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಇವೆರಡನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಸಬ್ಟ್ರಾಕ್ಟ್ ಈಕ್ವೇಶನ್ 1 - 2 ಅಂದಾಗ ಏನಾಗುತ್ತೆ? ಎರಡು ಕ್ಯಾನ್ಸಲ್ ಆಗುತ್ತೆ. ಏನಾದ್ರು ಎರಡು ಈಕ್ವೇಶನ್ಗಳು ನೋಡಿ, ಎಕ್ಸ್ ಪ್ಲಸ್ 2y is equal to 6 ಅಂತ ಇದೆ, 2x plus 2y is equal to 14 ಅಂತ ಇದೆ.
ಈಗ ಎಕ್ಸ್ ವೈ ಎಕ್ಸ್ ಏನಾದ್ರು ಮಾಡಿದ್ರೆ ಕ್ಯಾನ್ಸಲ್ ಆಗ್ತದ, ಕಳೆದ್ರು ಮಾಡಲ್ಲ, ಕೂಡಿದ್ರು ಮಾಡಲ್ಲ. 2y ಕ್ಯಾನ್ಸಲ್ ಆಗ್ತದ, ಕೂಡಿದ್ರೆ 4y ಆಗುತ್ತೆ, ಕಳೆದ್ರೆ 0y ಆಗುತ್ತೆ. ಮೀನ್ಸ್ ಈಕ್ವೇಶನ್ 1 ಇಂದ ಈಕ್ವೇಶನ್ 2 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಏನ್ ಕ್ಯಾನ್ಸಲ್ ಆಗ್ತದೆ? 2y ಕ್ಯಾನ್ಸಲ್ ಆಗ್ತದೆ. ಈ ತರ ಕಾನ್ಸೆಪ್ಟ್ ಗಳನ್ನ ನೆನ್ಪಿಟ್ಕೋಬೇಕು. ಎಲಿಮಿನೇಷನ್ ಯಾವಾಗ ನಾವು ಎಲಿಮಿನೇಟ್ ಮಾಡ್ಲಿಕ್ಕೆ ಆಗುತ್ತೆ. ಎಲಿಮಿನೇಷನ್ ಮೀನ್ಸ್ ರಿಮೂವಿಂಗ್. What to remove? Remove any one variable, for example, either remove x or y. Which variable can be removed? Whichever variable coefficient is same. ಇದು ಇಂಪಾರ್ಟೆಂಟ್. ವೇರಿಯಬಲ್ ಯಾವುದಾದ್ರೂ ಇರಲಿ, 100x plus 1000y is equal to 50. ಇನ್ನೊಂದು 8x plus 1000y is equal to 80 ಅಂತ ಇದೆ. ಎರಡು ಈಕ್ವೇಶನ್ ಇವೆ. ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಮುಂದೆ ಏನಿದೆ 100 ಇದೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ 8 ಇದೆ. ಇದನ್ನ ರಿಮೂವ್ ಮಾಡಬೇಡಿ. ವೈ ಪಕ್ಕದಲ್ಲಿರೋ 1000 ಇದೆ, ಇಲ್ಲೂ 1000 ಇದೆ. ಇದನ್ನ ರಿಮೂವ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಸೇಮ್ ಸೈನ್ ಇದ್ದಾಗ ಸಬ್ಟ್ರಾಕ್ಷನ್ ಮಾಡ್ಕೋಬೇಕಾಗುತ್ತೆ. ರಿಮೂವ್ ಮಾಡ್ಲಿಕ್ಕೆ ಬೇರೆ ಬೇರೆ ಚಿಹ್ನೆ ಇದೆ. ಏನಾದ್ರೂ ಮೈನಸ್ ಪ್ಲಸ್ 1000y ಇದ್ದು ಕೆಳಗ್ಲದ್ರಾಗೆ ಮೈನಸ್ 1000y ಇದ್ರೆ ಅವಾಗ ಏನ್ ಮಾಡ್ಬೇಕು? ಆಡ್ ಮಾಡಿ ಅಂತ ಹೇಳ್ಬೇಕು. ಸೇಮ್ ಸೈನ್ ಇದೆ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳ್ಬೇಕಾಗುತ್ತೆ. ಇದು ಎಲಿಮಿನೇಷನ್ ಮೆಥಡ್ ಗಾಗಿ ಮಾತ್ರ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌ ಟು ಎಲಿಮಿನೇಟ್? ಐದರ್ ಬೈ ಆಡಿಂಗ್ ಆರ್ ಸಬ್ಟ್ರಾಕ್ಟ್. ವೆರಿ ಸಿಂಪಲ್ ನೋಡಿ, ಆಡ್ ಮಾಡಬೇಕು ಇಲ್ಲ ಸಬ್ಟ್ರಾಕ್ಟ್ ಮಾಡಬೇಕು. ಎಲಿಮಿನೇಷನ್ when the signs are same we subtract the two equation. ನೋಡಿ, ಎರಡೂ ಸೇಮ್ ಸೈನ್ ಇದ್ದಾಗ ನಾವ್ ಏನ್ ಮಾಡಬೇಕು? ಸಬ್ಟ್ರಾಕ್ಷನ್ ಮಾಡ್ಬೇಕಂತೆ. ಡಿಫರೆಂಟ್ ಸೈನ್ ಇದ್ರೆ ಅಡಿಷನ್. ಇದನ್ನ ನೆನಪಿಟ್ಕೊಬೇಕು. ಎಸ್, ಇಲ್ಲೆರಡು ಈಕ್ವೇಶನ್ಸ್ ಇದಾವೆ. ಇವು ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲಿ ಇದಾವೆ. ಎಲಿಮಿನೇಷನ್ ಮಾಡುವಾಗ ನೀವು ಈ ತರ ಇಟ್ಕೊಳ್ಳೋದು ಬೆಟರ್. ಎಕ್ಸ್ ಪ್ಲಸ್ ಬಿ ವೈ ಇಸ್ ಈಕ್ವಲ್ ಟು ಸಿ ಎನ್. ನೋಡಿ, ಕಾನ್ಸ್ಟೆಂಟ್ ಹೊರಗೆ ತಳ್ಳಿಬಿಡಿ. ಎಕ್ಸ್ ವೈ ಮಾತ್ರ ಇಲ್ಲಿರ್ಲಿ, ಅದನ್ನ ಇಕ್ಕೋಬೇಡಿ. ಇಲ್ಲಿ -7 ಇಸ್ ಈಕ್ವಲ್ ಟು 0 ಅಂತಿದೆ. ಇದನ್ನ ಏನ್ ಮಾಡ್ಕೋಬಹುದು? ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 7. ಇದನ್ನ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 11. ನೋಡಿ, ಈಗ ಇದ್ರ ಪಕ್ಕ 1 ಇದೆ, ಇದ್ರ ಪಕ್ಕ 1 ಇದೆ, ಇದ್ರ ಪಕ್ಕನೂ 1, ಇದ್ರ ಪಕ್ಕನೂ 1. ಈಗ ವೇರಿಯೇಬಲ್ಗಳು ಎಕ್ಸ್ ಪಕ್ಕ ಇರೋದು ಸೇಮ್ ಇದೆ, ವೈ ಪಕ್ಕ ಇರೋದು ಸೇಮ್ ಇದೆ. ನೀವು ಇದ್ರಲ್ಲಿ ಯಾರನ್ನ ಬೇಕಾದ್ರೂ ಎಲಿಮಿನೇಟ್ ಮಾಡಬಹುದು. ಸೇಮ್ ಸೈನ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕಂತ, ಡಿಫರೆಂಟ್ ಸೈನ್ ಇದ್ರೆ ಅಡಿಷನ್ ಮಾಡಿದ್ರೆ ಎಲಿಮಿನೇಟ್ ಆಗುತ್ತೆ. ಎಕ್ಸ್ ಎಲಿಮಿನೇಟ್ ಮಾಡ್ತೀನಿ ಅಂದ್ರೆ ಸೇಮ್ ಸೈನ್ ಇದೆ ಪ್ಲಸ್ ಪ್ಲಸ್ ಮೈನಸ್ ಮಾಡ್ಬೇಕು, ಅಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ವೈನ ಎಲಿಮಿನೇಟ್ ಮಾಡ್ತೀನಿ ಅಂದ್ರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಅಡಿಷನ್ ಮಾಡಿದ್ರೆ ವೈ ಕ್ಯಾನ್ಸಲ್ ಆಗುತ್ತೆ. Now we will go for the solution. ನೋಡಿ, 7 ಆ ಕಡೆ ಕಳಿಸ್ಬಿಡ್ಬೇಕು. ಈಸಿ ಆಗಿರೋದು ವೈ. ಇದು ಒಂದ್ ಪ್ಲಸ್ ಇದೆ, ಒಂದ್ ಮೈನಸ್ ಇದೆ, ಅಡಿಷನ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ರಿಮೂವ್ ಮಾಡಬೇಕು ಅಂದ್ರೆ ಸಬ್ಟ್ರಾಕ್ಷನ್ ಬೇಕು, ವೈ ರಿಮೂವ್ ಮಾಡಬೇಕು ಅಂದ್ರೆ ಅಡಿಷನ್ ಬೇಕು. ಓಕೆ, ಈಗ ನಾವು ನೋಡೋಣ. ಅಡಿಷನ್ ಮಾಡೋಣ, ವೈ ರಿಮೂವ್. ಅಡಿಷನ್ ಮಾಡುವಾಗ ಏನು ಬದಲಾವಣೆ ಆಗಲ್ಲ ಮಕ್ಕಳೇ. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯ್ತಪ್ಪ? 2x ಆಗುತ್ತೆ. ಪ್ಲಸ್ ವೈ ಮೈನಸ್ ವೈ ಎರಡು ಕ್ಯಾನ್ಸಲ್ ಆಗ್ತದೆ. ಇಸ್ ಈಕ್ವಲ್ ಟು ಸೈನ್ ಆಸ್ ಇಟ್ ಈಸ್ ಬರ್ಕೊಂತೀವಿ. 7 ಪ್ಲಸ್ 11 ಎಷ್ಟಾಯ್ತು? 80. ಈ 2 ಅನ್ನು ಈ ಕಡೆ ಕಳಿಸಿದ್ರೆ 18 ಡಿವೈಡೆಡ್ ಬೈ 2 ಆಗುತ್ತೆ. 18 by 2 means x is equal to 9. This is one answer. ನೋಡಿ, ಒಂದನ್ನ ಕ್ಯಾನ್ಸಲ್ ಮಾಡಿವಿ, ರಿಮೂವ್ ಮಾಡಿವಿ, ಎಲಿಮಿನೇಟ್ ಮಾಡಿವಿ. ಹಿಂಗಾಗಿ ಈ ಮೆಥಡ್ ಅನ್ನು ಏನಂತ ಕರಿತೀವಿ? ಎಲಿಮಿನೇಷನ್ ಮೆಥಡ್. ಸರಿ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಎಕ್ಸ್ ವ್ಯಾಲ್ಯೂ ಬಂದಿದೆಯಲ್ಲ, ಈಕ್ವೇಶನ್ 1 ನಲ್ಲೋ 2 ನಲ್ಲೋ ಹಾಕ್ಬೇಕು, ಅವಾಗ ಆನ್ಸರ್ ಬರ್ತದೆ. ನಾವು ಯಾವಾಗ್ಲೂ ಸಿಂಪಲ್ ಆಗಿರೋದೇ ತಗೋಬೇಕು ಅಂತ ಹೇಳಿದ್ವಲ್ವಾ, ಹಾಗಾಗಿ ಈಕ್ವೇಶನ್ 1 ಸಿಂಪಲ್ ಆಗಿದೆ, ಅದನ್ನ ತಗೋತೀವಿ. ಈಕ್ವೇಶನ್ 2 ತಗೊಳ್ತಾ ಇದ್ದಾರೆ ಈಸಿಯಾಗಿ. ಓಕೆ, ಯಾವ್ದು ತಗೊಂಡ್ರು ಆನ್ಸರ್ ಒಂದೇ ಬರ್ತದೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 11, ಎಕ್ಸ್ ಓಕೆ 9 ಹಾಕೊಂತಾರೆ, 9 ಆ ಕಡೆ ಕಳಿಸಿದ್ರೆ 11 ಮೈನಸ್ 9 ವೈ ಇಸ್ ಈಕ್ವಲ್ ಟು 2 ಆಗುತ್ತೆ. ಸರ್, 1 ಈಕ್ವೇಶನ್ ತಗೊಂಡ್ರೆ ಏನಾಗ್ತದೆ ಸರ್? ಒಂದ್ಸರಿ ತೋರಿಸ್ಬಿಡಿ ಅಂದ್ರೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 7, ಎಕ್ಸ್ ವ್ಯಾಲ್ಯೂ ಇಸ್ 9 ಮೈನಸ್ ವೈ ಇಸ್ ಈಕ್ವಲ್ ಟು 7.
y ಗೆ ಮೈನಸ್ ಇರೋದ್ರಿಂದ ಆ ಕಡೆ ಕಳಿಸ್ತೀನಿ, 7 ಗೆ ಈ ಕಡೆ ತಗೊಂಡ್ಬರ್ತೀನಿ. 9 ಮೈನಸ್ 7 ಇಸ್ ಈಕ್ವಲ್ ಟು y. 9 ಅಲ್ಲಿ 7 ಹೋದ್ರೆ 2 ಈಸ್ ಈಕ್ವಲ್ ಟು 5. y ಈಸ್ ಈಕ್ವಲ್ ಟು ಆನ್ಸರ್ ಬಂತಲ್ಲ. ಯಾವ ಈಕ್ವೇಶನ್ ತಗೊಂಡ್ರು ನಿಮಗೆ ಆನ್ಸರ್ ಬರ್ತದೆ, ಏನು ಸಮಸ್ಯೆ ಇರೋದಿಲ್ಲ. ದಿಸ್ ಮೆಥಡ್ ಇಸ್ ಕಾಲ್ಡ್ ಎಲಿಮಿನೇಷನ್ ಮೆಥಡ್. And the solution are x is equal to 9, y is equal to 2. Okay. ನೋಡಿ, ಎಲಿಮಿನೇಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ಎರಡರಲ್ಲೂ ಮಾಡಿ ಅಂತ ಹೇಳಿದ್ದಾರೆ. ನಾವೀಗ ಎಲಿಮಿನೇಷನ್ ಮಾತ್ರ ನೋಡ್ಕೊಂಬೋಣ ಸಾಕು. ಎರಡು ಈಕ್ವೇಶನ್ಸ್ ಗಳನ್ನ ಬರ್ಕೋಬೇಕು, 1 2 ಅಂತ. ನಾವು ಮ್ಯಾಕ್ಸಿಮಮ್ ಇಲ್ಲಿ ಯಾವ್ದನ್ನ ಎಲಿಮಿನೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವೋ ಅದ್ರಲ್ಲಿ ದೊಡ್ಡದಿರೋದನ್ನ ಮೇಲ್ ಬರ್ಕೊಳೋದು ಈಕ್ವೇಶನ್ 1 ಅಂತ. ಅದು ಈಗ ಇದಾರ್ಲಿ ಯಾವ್ದಿರುತ್ತೆ ನೋಡ್ಕೋಬೇಕು. ಈಗ ನೋಡೋಣ, 3x ಇದೆ, 2x ಇದೆ, ಸೇಮ್ ಇಲ್ಲ, ಇದು ಸೇಮ್ ಇಲ್ಲ, ಮತ್ತೆ ಏನ್ ಮಾಡೋದು? ಇಂತಹ ಕೇಸಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೋಬೇಕಾಗತ್ತೆ. ಏನನ್ನ ಮಲ್ಟಿಪ್ಲೈ ಮಾಡೋದು? ಅಲ್ಲಿ 3 ಇದೆ, ಇಲ್ಲಿ 2 ಇದೆ. ಆ 3 ನ ಎರಡನೇ ಈಕ್ವೇಶನ್ ನ ಮಲ್ಟಿಪ್ಲೈ ಮಾಡೋದು, ಎರಡನೇ ಈಕ್ವೇಶನ್ ಅಲ್ಲಿ 2 ನ ಮೊದಲನೇ ಈಕ್ವೇಶನ್ ಜೊತೆ ಮಲ್ಟಿಪ್ಲೈ ಮಾಡೋದು. ಅವಾಗ ಎರಡು 6x ಆಗುತ್ತೆ. ಅವಾಗ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಎರಡೂ ಸೇಮ್ ಇಲ್ಲ ನೋಡಿ. First in this sum, we have to either make the coefficient of x or y are same. x ದಾರಾಗಿ y ದಾರಾಗಲಿ ಸೇಮ್ ಇರೋಂಗ್ ಮಾಡ್ಕೋಬೇಕು. ಅದು ಮಾಡ್ಕೊಳೋದು ಈಸಿ ಮೆಥಡ್ ಏನಂದ್ರೆ, ಎಕ್ಸ್ ಪಕ್ಕ ಇಲ್ಲಿ 3 ಇದೆ, ಈ 3 ಇಂದ ಇಲ್ಲಿರೋರೆಲ್ಲರನ್ನು ಗುಣಿಸ್ಬಿಡೋದು. y ಸೇಮ್ ಮಾಡ್ಕೋಬೇಕು ಅಂದ್ರೆ y ಪಕ್ಕ ಇಲ್ಲಿ 4 ಇದೆ, 4 ಇಂದ ಎಲ್ಲರನ್ನು ಗುಣಿಸ್ಬಿಡೋದು. ನೆಕ್ಸ್ಟ್ ಇದನ್ನ ಯಾವ್ದ್ರಿಂದ ಗುಣಿಸ್ಬೇಕು ಅಂದ್ರೆ ಇಲ್ಲಿರೋ 2 ಇಂದ ಗುಣಿಸ್ಬೇಕು. ಇದು ಎಕ್ಸ್ ಅನ್ನು ಸೇಮ್ ಮಾಡ್ಕೋಬೇಕು ಅಂದ್ರೆ 3 ಇಂದ ಇದು ಪೂರ್ತಿ ಗುಣಿಸ್ಬೇಕು, ಇಲ್ಲಿರೋ 2 ಇಂದ ಇದನ್ನ ಪೂರ್ತಿ ಗುಣಿಸ್ಬೇಕು. ಮಲ್ಟಿಪ್ಲೈಯಿಂಗ್ ಬೈ 2 ನೋಡಿ, 4x 4y 4 ಈಕ್ವೇಶನ್ 3. ಈಗ ಈಕ್ವೇಶನ್ 1 ಮತ್ತೆ 3 ಅಬ್ಸರ್ವ್ ಮಾಡಿದಾಗ ಸೇಮ್ ಆನ್ಸರ್ ಕಾಣಿಸ್ತಿದೆ, 4y 4y. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಅದು ಬೇರೆ ಪ್ರಶ್ನೆ. ಡಿಫ್ರೆಂಟ್ ಸೈನ್ ಇದ್ರೆ ಅಡಿಷನ್ ಮಾಡ್ಬೇಕು ಅಂತ ಹೇಳಿದ್ವಿ ಅಲ್ವಾ, ರಿಮೂವ್ ಮಾಡ್ಲಿಕ್ಕೆ ಅಡಿಷನ್. ಆಡ್ 1 and 2 ಆಡ್ ಮಾಡೋಣ. 4y 4y ಕ್ಯಾನ್ಸಲ್ ಆಯ್ತು. 3x plus 4x is 7x. ಎರಡು ಆಡ್ ಮಾಡಿದ್ರೆ 14. x is equal to 14 by 7. 1 is 2. x is equal to 2. ಯಾವ್ದಾದ್ರು ಒಂದು ಈಕ್ವೇಶನ್ ಒಳಗಡೆ ಇದನ್ನ ಹಾಕ್ಬಿಡೋಣ. ಓಕೆ, ಮೊದಲನೇ ಈಕ್ವೇಶನ್ ತಗೊಂಡಿದ್ವಿ. 3x plus 4y is equal to 10. x ಜಾಗದಲ್ಲಿ 2. 3 into 2 is plus 4y is equal to 10. 3 2 is 6 plus 4y is equal to 10. 6 ಆ ಕಡೆ ಕಳಿಸೋಣ. 4y is equal to 10 minus 6. 4y is equal to 4. y is equal to 4 by 4, which is equal to 1. Therefore, the solution is x is equal to 2, y is equal to 1. ಇನ್ನೊಂದು ಲೆಕ್ಕವನ್ನು ತಗೊಳ್ಳೋಣ ನೋಡಿ. is equal to 0 ಇದೆ. ಈ ಕಾನ್ಸ್ಟೆಂಟ್ ನಂಬರ್ನ ಆ ಕಡೆ ಕಳಿಸಿ ನಾವು ಈಕ್ವೇಶನ್ ಮಾಡ್ಕೋಬೇಕು. ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ ಇದು ಇಂಪಾರ್ಟೆಂಟ್. ಕಾನ್ಸ್ಟೆಂಟ್ ನಂಬರ್ ಆ ಕಡೆ ಇರಬೇಕು, ಈಕ್ವಲ್ಸ್ ಇಂದ ಆ ಕಡೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಈಗೂ ಕೂಡ ಸೇಮ್ ಇಲ್ಲ, ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೇಮ್ ಬರೋ ತರ ಮಾಡ್ಕೊಳ್ಳೋದು ಅಷ್ಟೇ ನೋಡಿ. 2x ಇದೆ 2x ಇದೆ, ಈಸಿ ಕೆಲಸ ಅಲ್ವಾ. ಅಪೋಸಿಟ್ ಗುಣಿಸೋದು ಅಂತ ಹೇಳಿದ್ವಿ, ಬರೀ ಒಂದನ್ನು ಗುಣಿಸಿದ್ರು ಸಾಕು, ನಿಮಗೆ ಸೇಮ್ ಬರುತ್ತೆ ಅಂದ್ರೆ ಅಲ್ಲಿ ಕ್ಲೋಸ್. ಓಕೆನಾ? ಸೇಮ್ ಸೈನ್ ಇದೆ, ಹಂಗಾಗಿ ಏನ್ ಮಾಡ್ಬೇಕು? ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಷನ್ ಮಾಡುವಾಗ ಒಂದು ನೆನಪಿಟ್ಕೋಬೇಕು, ಸೆಕೆಂಡ್ ಈಕ್ವೇಶನ್ ನ ಸೈನ್ ಗಳೆಲ್ಲವೂ ಬದಲಾಗ್ತವೆ. ಪ್ಲಸ್ ಇರ್ತಕ್ಕಂಥದ್ದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. 2x 2x ಕ್ಯಾನ್ಸಲ್ ಆಯ್ತು ನೋಡಿ. 3y ಮುಂದೆ ಮೈನಸ್ ಇತ್ತು, ಈಗ ಸಬ್ಟ್ರಾಕ್ಷನ್ ಮಾಡುವಾಗ ಅದ್ರ ಚಿಹ್ನೆ ಏನಾಯ್ತು? ಪ್ಲಸ್ ಆಯ್ತು. ಇದನ್ನ ನೆನಪಿಟ್ಕೋಬೇಕು. 2y plus 3y is equal to 5y. 10 minus 4 is equal to 6. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಮಕ್ಕಳೇ, ಇಲ್ಲೇ ಮಿಸ್ಟೇಕ್ಸ್ ಗಳು ಜಾಸ್ತಿ ಆಗೋದು, ಮಾರ್ಕ್ಸ್ ಈಸಿಯಾಗಿ ಹೊರಟೋಗ್ಬಿಡುತ್ತೆ. 2 marks ಕಂಪಲ್ಸರಿ ಕ್ವಶನ್ ಇದು ಬಂದೇ ಬರ್ತದೆ ಎಕ್ಸಾಮ್ ಬಂದಿದೆ. y is equal to 6 by 5 ಅಂತ. ಈ y is equal to 6 by 5 ಈಕ್ವೇಶನ್ 1 ನಲ್ಲಿ ಹಾಕ್ತೀವಿ. ಆಮೇಲೆ ಸಿಂಪ್ಲಿಫಿಕೇಶನ್ ಮಾಡ್ತಾ ಇದೀವಿ.
5x is equal to 19x is equal to 19 by 5. These are the two solution of equation. Okay. Now we will go for one more question. ನೋಡಿ ಎರಡು ಸೇಮ್ ಇಲ್ಲ, ಬೇರೆ ಬೇರೆ ಇದೆ. ಎರಡನ್ನ ನೋಡ್ತೀವಿ, ಇಲ್ಲಿ 9 ಇದೆ, ಅಲ್ಲಿ 3 ಇದೆ. ಎರಡನ್ನು 9 ಮಾಡ್ಕೋಬಹುದಲ್ವಾ? ಇದನ್ನ 3 ಇಂದ ಬಾಕ್ಸಿದು ಬರುತ್ತೆ, ಬಟ್ ಇಲ್ಲೆಲ್ಲ ಫ್ರಾಕ್ಷನ್ ಬಂದ್ಬಿಡ್ತದೆ, ಕಷ್ಟ. ಈಸಿ ಕೆಲಸ ಮಲ್ಟಿಪ್ಲೈ ಮಾಡೋದಲ್ವಾ? ಎರಡು 9 ಆಗ್ಬೇಕು ಅಂದ್ರೆ ಇದಕ್ಕೆ ಎಷ್ಟರಿಂದ ಗುಣಿಸ್ಬೇಕು? 3 ರಿಂದ. ಇದೆಲ್ಲ ಈಕ್ವೇಶನ್ 3 ರಿಂದ ಗುಣಿಸ್ಕೊಳ್ಳಿ. ಓಕೆ, 3 ರಿಂದ ಗುಣಿಸಿದಾಗ ಈಕ್ವೇಶನ್ ಏನ್ ಬರ್ತದೆ? 9x minus 15y is equal to 12. Equation 1, 9x minus 2y is equal to 7 is equation number 2. ಎರಡು ಈಕ್ವೇಶನ್ ತಗೊಂಡು ಸಬ್ಟ್ರಾಕ್ಟ್ ಮಾಡ್ತಿದೀವಿ, ಯಾಕೆಂದ್ರೆ 9x ಮುಂದೆ ಎರಡು ಸೇಮ್ ಸೈನ್ ಇದೆ. ಸೇಮ್ ಸೈನ್ ಇದ್ದಾಗ ಈಕ್ವೇಶನ್ ಸಾಲ್ವ್ ಮಾಡುವಾಗ ನಾವೇನ್ ಮಾಡ್ಬೇಕು? ಸಬ್ಟ್ರಾಕ್ಷನ್ ಮಾಡ್ಬೇಕು. ಅದ್ ನೆನ್ಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಸಬ್ಟ್ರಾಕ್ಟ್ ಮಾಡೋ ಚಿಹ್ನೆ ಬದಲಾಗ್ತವೆ ಅಂತ ಹೇಳಿದ್ವಲ್ಲ? ಎಸ್, ಆಗಿದೆ. ಕ್ಯಾನ್ಸಲ್ ಆಯ್ತು. 1 + 1 ಮೈನಸ್ ಇದ್ರೆ ಕಳಿಬೇಕು. -13y is equal to 5. y is equal to -5/30. ಇದನ್ನ ಈಕ್ವೇಶನ್ 1 ಒಳಗೆ ಹಾಕಿದ್ರೆ and simplify ಮಾಡಿದ್ರೆ we will get x is equal to 37/39. ಅಲ್ಲಿಗೆ ಡಿವೈಡ್ ಮಾಡಿದ್ರೆ 9/30. therefore the solution are ಒಂದು ಇದು. These are the two answers for the given solution. ಇದೇ ತರ ಮಕ್ಕಳೇ ಇಲ್ಲಿ ಒಂದು 10 ಲೆಕ್ಕವನ್ನ ಲಿಸ್ಟ್ ಮಾಡಿದ್ದೀನಿ. ಇವೆಲ್ಲವನ್ನು ಮಾಡಿ ವರ್ಕ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಓಕೆ, ಫೈಂಡ್ ದ ಸೊಲ್ಯೂಷನ್ ಆಫ್ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಎಲಿಮಿನೇಟಿಂಗ್ ದಟ್. ಟೋಟಲ್ 10 ಪ್ರಾಬ್ಲಮ್ಸ್ ಇದೆ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಗ್ರಾಫಿಕಲ್ ಮೆಥಡ್ ಸೊಲ್ಯೂಷನ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ನೋಡೋಣ. ಓಕೆ, ಆಲ್ ದ ಬೆಸ್ಟ್ ಮಕ್ಕಳೇ. ಇವತ್ತಿನ ಹೋಮ್ ವರ್ಕ್ ಅನ್ನು ಮರಿಬೇಡಿ. ಇಷ್ಟು ಪ್ರಶ್ನೆಗಳನ್ನ ಸೊಲ್ಯೂಷನ್ ನ ಬರೆದು ವಾಟ್ಸಪ್ ಅಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಟೈಮ್ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.